ಇವತ್ತಿನ ವಿಶೇಷ ಬೀಟ್ರೂಟ್ ಕಡಲೆಕಾಳಿನ ಪಲ್ಯ. ಸಾಮಾನ್ಯವಾಗಿ ಫಂಕ್ಷನ್ಗಳಲ್ಲಿ ಅಥವಾ ಹೋಟೆಲ್ ಮೀಲ್ಸ್ ಜೊತೆ ಈ ಪಲ್ಯನ ಕೊಡ್ತಾರೆ. ಇದನ್ನು ಮನೆಯಲ್ಲೇ ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇಲ್ಲಿ 1/4 kg ಬೀಟ್ರೂಟ್ನ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಬಿಳಿ ಕಡಲೆಕಾಳು, ಕಾಬೂಲ್ ಕಡಲೆಕಾಳು ಬರುತ್ತೆ ನೋಡಿ, ಅದನ್ನು ಒಂದು 8 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಈಗ ಇವೆರಡು ರೆಡಿ ಇದೆ. ನೆಕ್ಸ್ಟ್ ಏನು ಮಾಡಬೇಕು, ಇವೆರಡನ್ನು ಬೇಯಿಸ್ಕೋಬೇಕಾಗತ್ತೆ. ಇದನ್ನು ಡೈರೆಕ್ಟಾಗಿ ಕುಕ್ಕರ್ನಲ್ಲೂ ಸಹ ಬೇಯಿಸ್ಕೋಬೋದು. ಇಲ್ಲ ಅಂತಂದರೆ ಈ ರೀತಿ ಪಾತ್ರೆಯಲ್ಲಿ, ಯಾವುದಾದ್ರು ದಪ್ಪ ತಳದ ಪಾತ್ರೆಯಲ್ಲೂ ಸಹ ಬೇಯಿಸ್ಕೋಬೋದು. ನಾನಿವತ್ತು AMC ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಮೊದಲು ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ, ಕಾಬೂಲ್ ಕಡಲೆಕಾಳನ್ನು ನೀರು ಸಮೇತ ಹಾಕಿದ್ದೀನಿ. ನೆನೆಸಿರೋಂಥ ನೀರನ್ನ ತೆಗೆದುಬಿಟ್ಟು ಮತ್ತೆ ಫ್ರೆಶ್ ಆಗಿ ನೀರನ್ನ ಸೇರಿಸಿದ್ದೀನಿ. ಆಮೇಲೆ ಬೀಟ್ರೂಟ್ ಪೀಸ್ನ ಸೇರಿಸ್ತಾ ಇದ್ದೀನಿ. ಬೀಟ್ರೂಟಿಗೆ ನೀರನ್ನು ಸೇರಿಸ್ತಾ ಇಲ್ಲ, ನೆನ್ಪಿಟ್ಕೊಳ್ಳಿ. ಬೀಟ್ರೂಟಿಗೆ ನೀರನ್ನ ಸೇರಿಸ್ಬೇಡಿ. ಕಟ್ ಮಾಡಿರೋಂಥ ಬೀಟ್ರೂಟ್ ಪೀಸಸ್ ಮಾತ್ರ ಸಾಕು. ಬೇಯಿಸಬೇಕಾದ್ರೆ ಬೀಟ್ರೂಟ್ನಲ್ಲಿ ನೀರು ಬಿಟ್ಕೊಳ್ತಲ್ಲ, ಅಷ್ಟೇ ಸಾಕು. ಇವಾಗ ಇದನ್ನು ಮಾಮೂಲಿ ಕುಕ್ಕರ್ನಲ್ಲಾದರೆ ನೀವು ಒಂದು 2ರಿಂದ 3 ವಿಸಲ್ ಬೇಯಿಸಿದ್ರೆ ಕರೆಕ್ಟಾಗಿ ಬೆಂದ್ಕೊಬಿಡುತ್ತೆ. ಒಂದು 10 ನಿಮಿಷ ಇದನ್ನು ಈ ಪಾತ್ರೆಯಲ್ಲಿ ಬೇಯಿಸಾದ್ಮೇಲೆ ಇವಾಗ ನೋಡಿದರೆ ಕಡಲೆಕಾಳು ಪರ್ಫೆಕ್ಟಾಗಿ ಸಾಫ್ಟಾಗಿ ಬೆಣ್ಣೆ ಥರ ಬೆಂದಿರುತ್ತೆ. ಬೀಟ್ರೂಟು ಸಹ ನೀರು ಹಾಕ್ತೇನೆ ಅದೇ ಕರೆಕ್ಟಾಗಿ ಬೆಂದಿರುತ್ತೆ. ನೀರು ಹಾಕಿಬಿಟ್ರೆ ಕಲರೆಲ್ಲ ಹೊರಗಡೆ ಬಂದುಬಿಡುತ್ತೆ. ಬೀಟ್ರೂಟು ಕಲರ್ ಲೈಟಾಗಿ ಹೋಗ್ಬಿಡುತ್ತೆ. ನೀರು ಹಾಕ್ತೇನೆ ಇದೇ ರೀತಿ ಬೇಯಿಸಿದರೆ ಕಲರ್ ಹಾಗೇ ರಿಟೇನ್ ಆಗಿರುತ್ತೆ. ಪರ್ಫೆಕ್ಟಾಗಿ ಈ ರೀತಿ ಬೆಂದಿರುತ್ತೆ. ಈಗ ಬೀಟ್ರೂಟ್ ಪೀಸಸ್ಸು ಹಾಗೆಯೇ ಈ ಕಡಲೆಕಾಳು ಎರಡು ಸಹ ಬೆಂದು ರೆಡಿಯಾಗಿದೆ. ಇದನ್ನ ಸೈಡ್ಗೆ ಇಡೋಣ. ಈಗ ನೆಕ್ಸ್ಟ್ ಸ್ಟೆಪ್ಪು ಏನು ಅಂತಂದರೆ, ಒಗ್ಗರಣೆ ಹಾಕೋದು ಹೇಗೆ ಅಂತ ನೋಡೋಣ. ಈ ಬೀಟ್ರೂಟ್ ಕಾಬೂಲ್ ಕಡಲೆಕಾಳು ಪಲ್ಯಕ್ಕೆ ಒಗ್ಗರಣೆಗೆ ನಾನಿವತ್ತು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಮೊದಲು ಅದಕ್ಕೆ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಲಿ. ಸಾಸಿವೆ ಸಿಡಿಸೋದು ತುಂಬಾ ಮುಖ್ಯ. ಇಲ್ಲ ಅಂದರೆ ಕಹಿ ಫ್ಲೇವರ್ ಬಂದುಬಿಡುತ್ತೆ. ಸಾಸಿವೆ ಚೆನ್ನಾಗಿ ಸಿಡಿದಾದ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡು ಎರಡನ್ನೂ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೆ ಹುರ್ಕೋಬೇಕು ಅಂತಂದರೆ, ಈ ಬೇಳೆಗಳು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು, ಹಾಗೆಯೇ ಕಲರ್ ಚೇಂಜ್ ಆಗಬೇಕು. ಅದಾದಮೇಲೆ ಇಲ್ಲಿ 1 ಟೀ ಸ್ಪೂನಷ್ಟು ಜೀರಿಗೆ, 2 ಕೆಂಪು ಮೆಣಸಿನಕಾಯಿನ ತುಂಡಾಗಿ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಖಾರಕ್ಕೆ ನಾವು ಮುಂದೆ ಹಸಿಮೆಣಸಿನಕಾಯಿನೂ ಸೇರಿಸ್ತೀವಿ. ಈಗ ಸದ್ಯಕ್ಕೆ ಒಗ್ಗರಣೆಗೆ ನಾನಿಲ್ಲಿ 2 ಕೆಂಪು ಮೆಣಸಿನಕಾಯಿನ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಎಲೆನ ಹಾಕ್ಕೊಂಡು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪಲ್ಯಗಳಿಗೆ ಒಗ್ಗರಣೆ ತುಂಬಾ ಮುಖ್ಯ. ಸಾಸಿವೆ ಸಿಡಿಸೋದು, ಬೇಳೆಗಳು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು, ಹಾಗೆಯೇ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೆ ಹುರ್ಕೊಳ್ಳೋದು ತುಂಬಾ ಮುಖ್ಯ. ಈ ಒಗ್ಗರಣೆ ರೆಡಿ ಆದಮೇಲೆ ನಾವು ಬೀಟ್ರೂಟ್ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಬೇಯಿಸ್ಬೇಕಾದ್ರೆ ನೀರು ಹಾಕ್ದೇನೆ ಬೇಯಿಸಿದ್ರೂ ಸಹ ಅದರಲ್ಲಿ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ. ಆ ನೀರನ್ನ ಸೇರಿಸ್ತಾ ಇಲ್ಲ, ಬರೀ ಬೀಟ್ರೂಟ್ನ ಹಾಕಿಬಿಟ್ಟು ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ ಸೇರಿಸ್ತಾ ಇದ್ದೀನಿ. ಇವಾಗ ಉಪ್ಪಿನ ಪುಡಿನ ಹಾಕಿದ ಮೇಲೆ ಫ್ಲೇಮ್ನ ಸ್ವಲ್ಪ ಹೈಯಲ್ಲಿ ಇಟ್ಕೊಂಡು, ಎಕ್ಸ್ಟ್ರಾ ನೀರಿರುತ್ತೆ ನೋಡಿ, ಅದನ್ನೆಲ್ಲ ನಾವು ಇಂಗಿಸ್ಕೊಂಡ್ರೆ ಒಳ್ಳೆಯದು. ಅದೆಲ್ಲ ಆದಮೇಲೆ ಇದಕ್ಕೆ ನಾವು ಬೇಯಿಸಿರೋ ಅಂತಹ ಕಡಲೆಕಾಳನ್ನು ಸೇರಿಸ್ತಾ ಇದ್ದೀನಿ. ಕಡಲೆಕಾಳು ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪಿನ ಪುಡಿಯನ್ನು ಸೇರಿಸ್ಕೋಬಹುದು. ನಾನು ಸೇರಿಸಿಲ್ಲ, ಡೈರೆಕ್ಟಾಗಿ ಇಲ್ಲೇ ಉಪ್ಪಿನ ಪುಡಿನ ಹಾಕಿದ್ದೀನಿ. ಈಗ ಕಡಲೆಕಾಳು, ಬೀಟ್ರೂಟು, ಉಪ್ಪಿನ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಬೀಟ್ರೂಟಲ್ಲಿರುವಂಥ ಕಲ್ಲರೆಲ್ಲ ಕಡಲೆಕಾಳಿಗೆ ಸೇರಿಕೊಂಡು ಆ ಟೇಸ್ಟ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ, ಆದರೆ ಕಲರ್ ಮಾತ್ರ ಕೆಂಪಗೆ ಬರುತ್ತೆ. ಇವಾಗ ಇದಕ್ಕೆ ಬರೀ ತೆಂಗಿನಕಾಯಿ ತುರಿ ಉದಿಸೋ ಬದಲು ಈ ರೀತಿ ಒಂದು 3 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಪೀಸಸ್ಸು, ಖಾರಕ್ಕೆ 1 ಹಸಿಮೆಣಸಿನಕಾಯಿ, 4ರಿಂದ 5 ಬೆಳ್ಳುಳ್ಳಿ, ರುಚಿಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬೆಳ್ಳುಳ್ಳಿನ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಇಷ್ಟನ್ನು ಹಾಕ್ಕೊಂಡು ಪುಡಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಹಾಕೋದ್ರಿಂದ ಪಲ್ಯ ಒಳ್ಳೆ ಫ್ಲೇವರ್ ಕೊಡುತ್ತೆ. ಬರೀ ತೆಂಗಿನಕಾಯಿ ತುರಿ ಸೇರಿಸೋ ಬದಲು ಈ ರೀತಿ ರುಬ್ಕೊಂಡು ಹಾಕ್ಕೊಳ್ಳಿ, ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಪಲ್ಯ. ಇವಾಗ ಎಲ್ಲ ರೆಡಿಯಾಗಿದೆ ಅಂದಾಗ ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು ನಾವು ರೆಡಿ ಮಾಡ್ಕೊಂಡ್ರ ತೆಂಗಿನಕಾಯಿ ಮಸಾಲೆನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಈ ತೆಂಗಿನಕಾಯಿ ರುಬ್ಬಬೇಕಾದ್ರೆ ನೀರನ್ನ ಹಾಕೋ ಅವಶ್ಯಕತೆಯೇ ಇಲ್ಲ, ಬರೀ ಪುಡಿಯಾಗಿರಬೇಕು. ಆದರೆ ಬರೀ ತೆಂಗಿನಕಾಯಿ, ಪ್ಲೇನ್ ತೆಂಗಿನಕಾಯಿ ತುರಿ ಬದಲು ಈ ರೀತಿ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಜೀರಿಗೆ ಹಾಕ್ಕೊಂಡು ರುಬ್ಕೊಂಡು ಪಲ್ಯಕ್ಕೆ ಉದುರಿಸ್ಬಿಟ್ರಂತೂ ಫ್ಲೇವರ್ ಸೂಪರಾಗಿ ಬರುತ್ತೆ. ಈ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 30 ಸೆಕೆಂಡ್ ಬಾಡಿಸಿದ್ರೆ ಸಾಕಷ್ಟೇ. ಜಾಸ್ತಿ ಬಾಡ್ಸೋಕ್ಕೆ ಹೋಗ್ಬಿಡಿ, ತೆಂಗಿನಕಾಯಿ ಫ್ಲೇವರ್ ಚೇಂಜ್ ಆಗೋಗ್ಬಿಡುತ್ತೆ. ಅತಿ ಸುಲಭವಾಗಿ ಮನೆಯಲ್ಲೇ ಈ ಬೀಟ್ರೂಟು ಕಾಬೂಲ್ ಕಡಲೆಕಾಳಿನ ಪಲ್ಯ ರೆಡಿಯಾಗಿದೆ. ಸಾಮಾನ್ಯವಾಗಿ ಮದುವೆ ಮನೆಗಳಲ್ಲಿ ಎಲೆ ತುದಿ ಪಲ್ಯ ಅಂತ ಹಾಕ್ತಾರೆ. ಇದನ್ನು ಸ್ವಲ್ಪ ಹಾಕ್ತಾರೆ. ಏನಪ್ಪ ಎಷ್ಟು ರುಚಿಯಾಗಿದೆ, ಹೆಂಗಪ್ಪ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತೀರಲ್ವಾ? ಇದೇ ಸ್ಟೆಪ್ಪು. ಬೀಟ್ರೂಟ್ನ ಬೇಯಿಸ್ಬೇಕಾದ್ರೆ ನೀರನ್ನ ಹಾಕಬೇಡಿ. ಕಾಬೂಲ್ ಕಡಲೆಕಾಳು ಬೀಟ್ರೂಟ್ನ ಸಪ್ರೇಟಾಗಿ ಬೇಯಿಸ್ಕೊಂಡು ಆಮೇಲೆ ನಾನು ಒಗ್ಗರಣೆ ಹಾಕಿದ್ನಲ್ಲ, ಆ ರೀತಿ ಒಗ್ಗರಣೆ ಅಂತ ನೆಗ್ಲೆಕ್ಟ್ ಮಾಡಬಾರ್ದು. ಸಿಂಪಲ್ ಆಗಿದ್ದು ಸಹ ಕರೆಕ್ಟಾಗಿ ಹಾಕಬೇಕು. ಜೊತೆಗೆ ತೆಂಗಿನಕಾಯಿನ ಮಸಾಲೆಯಾಗಿ ಹಾಕಿಬಿಟ್ರೆ ಎಕ್ಸಲೆಂಟ್ ಆಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಖಂಡಿತವಾಗ್ಲೂ ಟ್ರೈ ಮಾಡಿ. ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಎಲ್ಲವರಿಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.